ಇನ್ನೊಂದು ಕಡೆ ಈಗ ಅಯೋಧ್ಯೆ ರಾಮ ಮಂದಿರ ಹುಂಡಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ಸಿಬಿಐ ತನಿಖೆಗೆ ಒಪ್ಪಿಸಿ ಅನ್ನುವಂಥದ್ರ ಬಗ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಅದು ಈಗ ವಜಾಗೊಂಡಿದೆ. ಇನ್ನೊಂದು ಕಡೆ ರಾಮ ಮಂದಿರ ಆವರಣದ ಗೆಸ್ಟ್ ಹೌಸ್ನಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಚಂಪತ್ ಮತ್ತು ಅನಿಲ್ ಮಿಶ್ರಾ ರಾಜೀನಾಮೆ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಇಬ್ಬರ ರಾಜೀನಾಮೆ ಅಂಗೀಕಾರದ ಬಗ್ಗೆ ನಡೀತಾ ಇರುವಂತಹ ಚರ್ಚೆ ಇದು. ಎಸ್ಐಟಿ ಮಧ್ಯಂತರ ತನಿಖಾ ವರದಿಯ ಬಗ್ಗೆ ಮಾತುಕತೆ ನಡೆದಿದೆ. ರಾಮ ಮಂದಿರದಲ್ಲಿ ಆದಂತಹ ಕೋಟಿ ಕಾಣಿಕೆ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟ್ನ ಒಂದು ಸಭೆ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸೊ ರಾಮ ಮಂದಿರ ಆವರಣದ ಗೆಸ್ಟ್ ಹೌಸ್ನಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಇದರಲ್ಲಿ ಚಂಪತ್ ರಾಯ್ ಹಾಗೂ ಅನಿಲ್ ಮಿಶ್ರಾ ಸೊ ಅವ್ರು ಕೊಟ್ಟಿರುವಂಥ ಒಂದು ರಾಜೀನಾಮೆ ಏನಿದೆಯಲ್ಲ, ಆ ಒಂದು ರಾಜೀನಾಮೆ ಅಂಗೀಕಾರ ಮಾಡೋ ವಿಚಾರವಾಗಿ ಸೊ ಮತ್ತಷ್ಟು ಚರ್ಚೆಗಳು ಆಗುವಂತಹ ಸಾಧ್ಯತೆಗಳಿವೆ. ಈಗ ಎಸ್ಐಟಿ ಈಗಾಗಲೇ ಮಧ್ಯಂತರ ತನಿಖಾ ವರದಿಯನ್ನು ಕೂಡ ಏನು ನೀಡಿದೆ, ಅದ್ರ ಬಗ್ಗೆಯೂ ಕೂಡ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಆಗಲಿಕ್ಕಿದೆ. ಸೊ ರಾಮ ಮಂದಿರದ ಆವರಣದಲ್ಲೇ ಒಂದು ಗೆಸ್ಟ್ ಹೌಸ್ ಏನಿದೆ, ಆ ಗೆಸ್ಟ್ ಹೌಸ್ನಲ್ಲಿ ಇರುವಂತಹ ಮೀಟಿಂಗ್ ಇದು. ಸೊ ಪ್ರಮುಖವಾಗಿ ಈ ಮೀಟಿಂಗ್ನ ಉದ್ದೇಶ ಒಂದು, SIT ಈಗಾಗಲೇ ಮಧ್ಯಂತರ ತನಿಖಾ ವರದಿಯನ್ನು ಏನು ನೀಡಿದೆ, ಸೊ ಅದರಲ್ಲಿ ಬಂದಂತಹ ಕೆಲವೊಂದಷ್ಟು ಅಂಶಗಳು, ಅದ್ರ ಬಗ್ಗೆ ಚರ್ಚೆ. ಹಾಗೆ ಇನ್ನೊಂದು ವಿಚಾರ 2025-26ನೇ ಸಾಲಿನ ಆಡಿಟ್ ರಿಪೋರ್ಟ್, ಸೊ ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ ಇವತ್ತು ನಡೆಯುವಂಥ ಈ ಒಂದು ಮೀಟಿಂಗ್ನಲ್ಲಿ. ಮುಂದಿನ ಕ್ರಮ ಹೇಗಿರಬೇಕು, ಹೊಣೆಗಾರಿಕೆ ಯಾರಿಗೆ ವಹಿಸಬೇಕು, ಯಾರು ಜವಾಬ್ದಾರರಾಗಬೇಕು, ಯಾರು ಜವಾಬ್ದಾರಿಯನ್ನು ವಹಿಸಬೇಕು ಮುಂದಿನ ಹಂತಗಳಲ್ಲಿ, ಇದೆಲ್ಲದ್ರ ಬಗ್ಗೆಯೂ ಕೂಡ ತೀರ್ಮಾನ ಆಗಬೇಕು. ಯಾಕಂದರೆ ಈಗ ನೂತನ ಪ್ರಧಾನ ಕಾರ್ಯದರ್ಶಿ ನೇಮಕಾತಿ ಆಗಬೇಕಾಗತ್ತೆ. ಈಗಾಗಲೇ ಚಂಪತ್ ರಾಯ್ ರಾಜೀನಾಮೆ ಕೊಟ್ಟಿದ್ದಾರೆ, ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ರಾಜೀನಾಮೆ ಅಂಗೀಕಾರದ ವಿಚಾರವಾಗಿಯೂ ಕೂಡ ಚರ್ಚೆ ಆಗುತ್ತೆ. ಸೊ ಮಂದಿರದ ಕಾಣಿಕೆ ಎಣಿಕೆ ವ್ಯವಸ್ಥೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಬಹುದಾ, ಹೇಗೆ ತರಬಹುದು ಬದಲಾವಣೆಗಳು, ಸೊ ಅದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂಥ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಇನ್ನು ಅದ್ರ ಜೊತೆಗೆ ಅಡಿಷನ್ ಟು ದಟ್ ರಾಮ ಮಂದಿರಕ್ಕೆ ಪೂರ್ಣಾವಧಿಯ CO ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಚರ್ಚೆಗೆ ಬರಬಹುದು. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ರಾಮ ಮಂದಿರ ಟ್ರಸ್ಟ್ನ ಸಭೆ ಆರಂಭವಾಗಲಿಕ್ಕಿದೆ. ನೋಡಿ, ಒಂದು ಲೇಟೆಸ್ಟ್ ವಿಜುವಲ್ಸನ್ನು ನೋಡ್ತಾ ಇದ್ದೀರಿ. ರಾಮ ಮಂದಿರದ ಆವರಣದಲ್ಲಿರುವಂಥ ಒಂದು ಗೆಸ್ಟ್ ಹೌಸ್ಗೆ ಎಲ್ಲ ಟ್ರಸ್ಟ್ನ ಸದಸ್ಯರು ಆಗಮಿಸ್ತಾ ಇರುವಂಥ ದೃಶ್ಯಗಳು. ಈಗಾಗಲೇ ಚಂಪತ್ ರಾಯ್ ಕೊಟ್ಟಿರುವಂಥ ರಾಜೀನಾಮೆ, ಅನಿಲ್ ಮಿಶ್ರಾ ಕೊಟ್ಟಿರುವಂಥ ರಾಜೀನಾಮೆ, ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡುವಂಥದ್ದು, ಜೊತೆಗೆ ನೆಕ್ಸ್ಟ್ ಯಾರಿಗೆ ಹೊಣೆಗಾರಿಕೆ ನೀಡಬೇಕು, ಯಾರನ್ನು ಆಯ್ಕೆ ಮಾಡಬೇಕು ಪ್ರಧಾನ ಕಾರ್ಯದರ್ಶಿಯಾಗಿ, ಇದೆಲ್ಲದ್ರ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ. ಜೊತೆಗೆ ಈಗ ನೆಕ್ಸ್ಟ್ ಇದೇ ರೀತಿ ಆಗದೇ ಇರೋ ನಿಟ್ಟಿನಲ್ಲೂ ಕೂಡ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಒಂದು ಕಡೆ SIT ತನಿಖೆ ನಡೆಸ್ತಾ ಇದೆ, ಮಧ್ಯಂತರ ವರದಿಯೂ ಕೂಡ ನೀಡಿದೆ. ಹೇಗೆ ಕಾಣಿಕೆ ಹುಂಡಿಯನ್ನು ಲೂಟಿ ಮಾಡಿದ್ರು, ಹೇಗೆ ಕಳ್ಳತನ ಆಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಷ್ಟು ವಿಸ್ತೃತವಾಗಿ ತನಿಖೆಯಲ್ಲಿ ವಿಚಾರಗಳು ಗೊತ್ತಾಗಿವೆ. ಸೊ ಅದನ್ನು ಹೇಗೆ ತಡಿಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ಆಗಲಿದೆ. ಅಯೋಧ್ಯೆ ರಾಮ ಮಂದಿರ ಹುಂಡಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನಾಗಲೇ ಹೇಳ್ತಾ ಇದ್ದೆ, CBI ತನಿಖೆ ಕೊಡಿ ಅನ್ನುವಂಥದ್ರ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಅಲಹಾಬಾದ್ನ ಹೈಕೋರ್ಟ್ನ ಲಖನೌ ಪೀಠದಲ್ಲಿ. ಆದರೆ ಅರ್ಜಿಯನ್ನು ಈಗ ಪೀಠ ವಜಾಗೊಳಿಸಿದೆ. ಸೊ ಅಲ್ಲಿಗೆ CBI ಎಂಟ್ರಿ ಇರೋದಿಲ್ಲ, ಏನಿದ್ರು ಕೂಡ SITನ ತನಿಖೆ ಮಾಡುತ್ತೆ ಅಂತ. ಮೋಹಿತ್ ಅಶೋಕ್ ಎಂಬುವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. CBI ತನಿಖೆಗೆ ಇದನ್ನು ಒಪ್ಪಿಸಬೇಕು ಅಂತ ಹೇಳಿ ಒಂದು ಅರ್ಜಿಯಲ್ಲಿ ಅವರು ಕೇಳಿದ್ರು. UP ಸರ್ಕಾರದ ಪರವಾಗಿ AAG ವಿನೋದ್ ಶಾಹಿ ಅವರು ವಾದ ಮಂಡಿಸಿದರು. ಜೊತೆಗೆ CSC ಶೈಲೇಂದ್ರ ಸಿಂಗ್ ಅವರು ವಾದ ಮಂಡನೆಯನ್ನು ಮಾಡಿದರು. ಇದೇ ರೀತಿ ಅರ್ಜಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಿಚಾರಣೆಗೆ ಬಾಕಿ ಇದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದಾಗಿ ಈಗ ಹೈಕೋರ್ಟ್ನಲ್ಲಿ ಇದರ ವಿಚಾರಣೆ ಅಗತ್ಯ ಇಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ವಾದವನ್ನು ಮಂಡಿಸಲಾಗಿತ್ತು. ಸೊ ಹಾಗಾಗಿ ಈಗ ವಾದ ಪ್ರತಿವಾದ ಆಲಿಸಿರುವಂತಹ ಅಲಹಾಬಾದ್ನ ಹೈಕೋರ್ಟ್ ಪೀಠ, ಅಂದರೆ ಲಖನೌ ಪೀಠ, ಈಗ ಅರ್ಜಿಯನ್ನು ವಜಾಗೊಳಿಸಿದೆ. CBI ತನಿಖೆಗೆ ನಿರ್ದೇಶನ ನೀಡುವಂತೆ ಕೋರಿದಂಥ ಅರ್ಜಿ ಈಗ ಸದ್ಯಕ್ಕೆ ವಜಾ ಆಗಿದೆ. ಇದು ಅಲಹಾಬಾದ್ನ ಹೈಕೋರ್ಟ್ ಪೀಠದಲ್ಲಿ ಆಗಿರುವಂಥ ಒಂದು ಅರ್ಜಿ ವಜಾ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಕೂಡ ಇದ್ರ ಬಗ್ಗೆ ವಿಚಾರಣೆ ಇರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಅದ್ರ ಜೊತೆಗೆ ಇವತ್ತು ಟ್ರಸ್ಟ್ನ ಒಂದು ಮೀಟಿಂಗ್, ಬಹಳ ನಿರೀಕ್ಷಿತ ಒಂದು ಮೀಟಿಂಗ್ ಇದು. ಸೊ ಮೀಟಿಂಗ್ಗೆ ಎಲ್ಲರೂ ಕೂಡ ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ನಾವು ಪ್ರತಿನಿಧಿ ಮಹೇಶ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಮಹೇಶ್, ಈಗ ಇವೆಲ್ಲ ಕರ್ಮಕಾಂಡಗಳ ನಡುವೆ ಈಗ ಏನು ಹುಂಡಿ ಲೂಟಿ ಆಗಿದೆ ಅನ್ನುವಂಥದ್ರ ಬಗ್ಗೆ ನಡೀತಾ ಇರುವಂಥ SIT, ಸೊ ಇದರ ಮಧ್ಯಂತರ ವರದಿ ಕೂಡ ಇದೆ. ಇದೆಲ್ಲದರ ನಡುವೆ ಇವತ್ತು ಆಗ್ತಾ ಇರುವಂಥ ಈ ಮೀಟಿಂಗ್ ಏನಿದೆ, ಟ್ರಸ್ಟ್ನ ಸದಸ್ಯರ ಮೀಟಿಂಗ್, ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ, ಪ್ರಮುಖವಾದಂಥ ಅಜೆಂಡಾ ಏನಿದೆ ಇವತ್ತಿನ ಮೀಟಿಂಗ್ದು, ಏನು ಮತ್ತಷ್ಟು ಡೀಟೇಲ್ಸ್ ಇದೆ ಮಹೇಶ್?
ರೆಹಮಾನ್, ಖಂಡಿತ ಕೆಲವೇ ಕ್ಷಣಗಳಲ್ಲಿ ಒಂದು ಸಭೆ ನಡೀತೆ ಅಂತ ಹೇಳ್ಬೋದು. ಹೀಗಾಗಿ ಪ್ರಮುಖವಾಗಿ ಇವತ್ತು ಮೊದಲನೇದಾಗಿ ಏನು ಒಂದು ರಾಜೀನಾಮೆ ನೀಡಿರುವಂತಹ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಅವರ ರಾಜೀನಾಮೆ ಅಂಗೀಕಾರ ಆಗುತ್ತೆ ಅಂತ ಹೇಳ್ಬೋದು. ಇದಾದಂತ ಬಳಿಕ ಮುಂದೆ ಈ ಒಂದು ಟ್ರಸ್ಟ್ ಯಾವ ರೀತಿ ನಡೀಬೇಕು ಮತ್ತೆ ದೇವಸ್ಥಾನಕ್ಕೆ ಯಾವುದೇ ರೀತಿ ಅಪಪ್ರಚಾರ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರಸ್ತಾಪ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಹೊಸ ನೇಮಕಾತಿ ಕೂಡ ನೀಡುತ್ತೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಿರೋದು. ಪ್ರಮುಖವಾಗಿ ಈಗಾಗಲೇ ಬಜರಂಗ್ ಲಾಲ್ ಬಾಗ್ಡಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇವರೇನೆ ಏನು ಒಂದು ಮುಂದಿನ ಪ್ರಧಾನ ಕಾರ್ಯದರ್ಶಿಯ ಹೆಸರು ಕೂಡ ಚಾಲ್ತಿಯಲ್ಲಿರುವಂತದ್ದು. ಇದ್ರ ಜೊತೆಗೆ ಕೃಷ್ಣಮ್ಮನ ಹೆಸರು ಕೂಡ ಚಾಲ್ತಿಯಲ್ಲಿರುವಂತದ್ದು. ಈಗಾಗಲೇ ಏನು ಟ್ರಸ್ಟ್ ನಲ್ಲಿ ನಡೆದಿರುವಂತಹ ಏನು ಕಾಣಿಕೆ ವಿಚಾರದಲ್ಲಿ ಕೂಡ ಗಂಭೀರವಾಗಿ ಪರಿಗಣಿಸಿದೆ ಅಂತ ಹೇಳ್ಬೋದು. RSS ಕೂಡ ತೀವ್ರವಾಗಿ ಏನು ಪ್ರತಿಕ್ರಿಯೆ ನೀಡಿರುವಂತದ್ದು. ಹೀಗಾಗಿ ಸಾಕಷ್ಟು ಚರ್ಚೆ ಕೂಡ ಆಗುವಂತದ್ದು. ಪ್ರಮುಖವಾಗಿ ಈಗ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ರಾಜೀನಾಮೆ ಪರಿಗಣನೆ ಆಗುತ್ತೆ ಮೊದಲನೇದಾಗಿ. ಇದಾದ ನಂತರ ರಾಮ ಮಂದಿರ ದೇಣಿಗೆ ಪೆಟ್ಟಿಗೆಗಳ ಮೂಲಕ ಸ್ವೀಕರಿಸಿದ ಏನು ದೇಣಿಗೆ ಎಣಿಕೆ ಆಗಿರ್ಬೋದು ನಿರ್ವಹಣೆ ಕುರಿತು ಕೂಡ ಮಧ್ಯಂತರ ವರದಿ ಕೂಡ ಪ್ರಸ್ತುತ ಮಾಡುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಇವತ್ತು ಅಂತಿಮವಾಗಿ ಮುಂದಿನ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ನೇಮಕ ಆಗುವಂತ ಸಾಧ್ಯತೆ ಇಟ್ಟಿರುವಂತದ್ದು. ಯಾಕಂದ್ರೆ ಏನು ದೇವಾಲಯದ ಸಂಪೂರ್ಣ ಜವಾಬ್ದಾರಿ ಕೂಡ ಅವರ ಮೇಲೆ ಇರುತ್ತೆ. ಹೀಗಾಗಿ ಏನೋ ಒಂದು ಬಾಗ್ಡಾ ಅವರ ಹೆಸರು ಮುಂಚೂಣಿಯಲ್ಲಿ ಇರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ಮಹೇಶ್. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಕೂಡ ಆರಂಭವಾಗುತ್ತೆ. ಮೀಟಿಂಗ್ನಲ್ಲಿ ಏನು ಡೆಸಿಷನ್ ಹೊರಬರುತ್ತೆ ಅನ್ನುವಂಥದ್ರ ಬಗ್ಗೆ ಕುತೂಹಲ.